ನಿಮ್ಮ ಹಸು ಇಲ್ಲಿಯವರೆಗೂ ಈಟಿಗೆ ಬಂದಿಲ್ವಾ? ಹಾಗಿದ್ರೆ ಈ ರೋಗಕ್ಕೆ ಮನೆಮದ್ದು ಔಷಧಿ ಏನ್ ಗೊತ್ತಾ? ಮನೆಮದ್ದು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಬಿಳಿ ಮೂಲಂಗಿ 1, ಲೋಳೆ ಸರ 1 ಎಲೆ, ನುಗ್ಗೆ ಸೊಪ್ಪು 4 ಮುಷ್ಟಿ, ಮಂಗರವಳ್ಳಿಯ ಕಾಂಡ 4 ಮುಷ್ಟಿ, ಕರಿಬೇವಿನ ಸೊಪ್ಪು 4 ಮುಷ್ಟಿ, ಅರಿಶಿಣ ಪುಡಿ 5 ಗ್ರಾಮು, ಉಪ್ಪು ಮತ್ತು ಬೆಲ್ಲ ಅವಶ್ಯಕತೆಗೆ ತಕ್ಕಷ್ಟು. ಹಾಗಿದ್ರೆ ಈ ಎಲ್ಲಾ ಸಾಮಗ್ರಿಗಳನ್ನು ಹಸುವಿಗೆ ಹೇಗೆ ಕೊಡಬೇಕು ಅಂದ್ರೆ, ಉಪ್ಪು ಮತ್ತು ಬೆಲ್ಲದೊಂದಿಗೆ ತಿನ್ನಿಸ್ಬೇಕು. ಎಲ್ಲಾ ಸಾಮಗ್ರಿಗಳನ್ನು 1 ರಿಂದ 5ನೇ ದಿನದವರೆಗೂ ಒಂದು ಬಿಳಿ ಮೂಲಂಗಿಯನ್ನು ದಿನಕ್ಕೆ 2 ಬಾರಿ ಕೊಡಬೇಕು. 6ನೇ ದಿನದಿಂದ 9ನೇ ದಿನದವರೆಗೂ ಒಂದು ಲೋಳೆ ಸರದ ಇಡೀ ಎಲೆಯನ್ನು ದಿನಕ್ಕೆ 2 ಬಾರಿ ಕೊಡಬೇಕು. 10ನೇ ದಿನದಿಂದ 13ನೇ ದಿನದವರೆಗೂ ನುಗ್ಗೆ ಸೊಪ್ಪನ್ನು 4 ಮುಷ್ಟಿ ದಿನಕ್ಕೆ 2 ಬಾರಿ ಕೊಡಬೇಕಾಗುತ್ತೆ. 14ನೇ ದಿನದಿಂದ 17ನೇ ದಿನದವರೆಗೂ ಮಂಗರವಳ್ಳಿ ಕಾಂಡವನ್ನು 4 ಮುಷ್ಟಿ ದಿನಕ್ಕೆ 2 ಬಾರಿ ಕೊಡಬೇಕಾಗುತ್ತೆ. 18ನೇ ದಿನದಿಂದ 21ನೇ ದಿನದವರೆಗೂ 4 ಮುಷ್ಟಿ ಕರಿಬೇವಿನ ಜೊತೆಗೆ 5 ಗ್ರಾಂ ಅರಿಶಿಣ ಪುಡಿ ದಿನಕ್ಕೆ 2 ಬಾರಿ ಕೊಡಬೇಕಾಗುತ್ತೆ. ಆದ್ರೆ ಈ ಚಿಕಿತ್ಸೆ ಕೊಡೋಕ್ಕೂ ಮುಂಚೆ 15 ದಿನಗಳ ಮುಂಚೆ ಹಸು ಅಥವಾ ಎಮ್ಮೆಗೆ ಜಂತು ಹುಳದ ನಿವಾರಣೆ ಮಾಡಿಸ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಸು ಈಟಿಗೆ ಬರುತ್ತೆ. ಈ ಮಾಹಿತಿಯನ್ನು ಅಧಿಕೃತವಾಗಿ NDDB ಅವರು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಅನ್ನು ಫಾಲೋ ಮಾಡಿ. ಅನ್ನ ಕೊಡುವ ದಾತ ಜೀತ